ಇವತ್ತೇನ್ ಒಂದು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಏನಪ್ಪಾ ಅಂತ ಅಂದ್ರೆ, ಇವತ್ತು ಪಾರ್ಸಲ್ ಬಂದಿದೆ. ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅಂದು ಏನ್ ತರ್ತಿದೀನಿ ಏನು ಅಂತ ಅಂದು ಇವತ್ತೇನ್ ಪಾರ್ಸಲ್ ಒಂದು 2 3 ನೋಡಿ ಪಾರ್ಸಲ್ ಹೆಂಗಿದೆ. ಎಸಿ ಅದು 4 ಪೀಸಸ್ ಇದೆ ಪಾರ್ಸಲ್. ಏನ್ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನೇನಿದೆ ಅಂತ ಪಾರ್ಸಲ್ ಓಪನ್ ಮಾಡಿ ನೋಡೋಣ. ಹಾಕಿ ತೋರಿಸ್ಬಿಡ್ತೀನಿ ನಿಮಗೆ ಟ್ರೈ ಅದು ಯಾವ ತರ ಇದೆ ಅಂತ ಅಂದು. ಓಕೆ, ಇದು ನೋಡಿ ಯಾವ ತರ ಇದೆ ಅಂತ. ಇದು ಸ್ಲೀವ್ ಇರಲ್ಲ, ಬೇಕು ಅಂದ್ರೆ ನಾವೇ ಬ್ಲಾಕ್ ಬಟ್ಟೆ ತಗೊಂಡು ಆ ಸ್ಲೀವ್ಸ್ ಹಾಕಿಸ್ಕೋಬಹುದು. ನಾನು ಹಾಕ್ಸ್ಕೊಳಲ್ಲ, ಚೆನ್ನಾಗಿದೆ, ಹೆಂಗೆ ಚೆನ್ನಾಗಿ ಕಾಣ್ತಿದೆ. ಇದು ಸೈಜು ಎಮ್, ನನಗೆ ಎಷ್ಟೇ ಆಗುತ್ತೆ ಆದ್ರೆ ಎಂ ಏನು ತರಿಸಿರೋದು ಅಂತಂದ್ರೆ ಇದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಲ್ಲ, ಹಾಗಾಗಿ ಎಂ ತರಿಸಿದೆ ನಾನು. ಯಾಕಂದ್ರೆ ತುಂಬಾ ಲೂಸೇ ಆಗ್ತಿದೆ ನನಗೆ. ಎಷ್ಟೇ ಕರೆಕ್ಟ್ ಇತ್ತು ಅನ್ಸುತ್ತೆ. ನೋಡೋಣ, ರಿಟರ್ನ್ ಮಾಡೋದಾದ್ರೆ ರಿಟರ್ನ್ ಮಾಡ್ತೀನಿ. ಲೂಸ್ ತುಂಬಾ ಆಗಿದೆ, ನಾನು ವರ್ಕೌಟ್ ಮಾಡೋಣ ಅಂತಿದ್ದೀನಿ. ಇನ್ನೊಂದು ವೀಕ್ ಬಿಟ್ಟು ಮಾಡೋಣ ಅಂತ. ಈಗೇನ್ ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ದೇವರಿಗೆಲ್ಲ ಹೋಗೋದಿತ್ತಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಹೋಗ್ಬಿಟ್ಟು ಪ್ಯಾಂಟು ಸೇಮ್ ಕ್ವಾಲಿಟಿ ಇಷ್ಟಲ್ಲ. ಇದು ಡ್ರೆಸ್ ಏನಪ್ಪಾ ಅಂತಂದ್ರೆ ಕಾಟನ್. ಇದು ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇದರ ಬ್ಲಾಕ್ ಕೆರೆ ಬಂದಿರೋದು ಒಂಥರ ಅಫಿಷಿಯಲ್ ಕೊಡುತ್ತೆ. ಬ್ಯಾಕ್ ಸೈಡ್ ಕವರ್ ತುಂಬಾ ಚೆನ್ನಾಗಿದೆ. ನೆಕ್ ಇಂದು ರೌಂಡ್ ಶೇಪ್ ಕವರ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಚೆನ್ನಾಗಿದೆ ಬಟ್ಟೆ, ಕಾಟನ್ ತಗೋಬಹುದು. ನನಗೆ ಇಷ್ಟ ಆದ ನನಗೆ. ನಿಮಗೂ ನೋಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ಲಿಂಕ್ ಹಾಕ್ತೀನಿ ನಾನು. ಇದೊಂದು ಔಟ್ಫಿಟ್. ನಾನು ಇವತ್ತು ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ತರಿಸಿದ್ದೀನಿ ಡ್ರೆಸ್. ನೋಡುದು ಹ್ಯಾಂಡ್ ವರ್ಕ್ ಇವೆಲ್ಲ, ಅದು ನಾವು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ. ಅವ್ರಿಗೆ ಹ್ಯಾಂಡ್ ವರ್ಕ್ ಅಂದ್ರೆ ತುಂಬಾ ಇಷ್ಟ ನಮಗೆ. ಹಾಗಾಗಿ ನೋಡಿ ಈ ತರ ನೆಕ್ ನೋಡಿ ಏನ್ ಚೆನ್ನಾಗಿ ಬಂದಿದೆ. ಒಂಥರ ಇದು ಶರ್ಟ್ ತರಾನು ಕಾಣಿಸ್ಬೇಕು, ಈ ಕಡೆ ಟಾಪ್ ತರಾನು ಕಾಣ್ಬೇಕು. ನೋಡಿ ನೋಡಿ ಈ ತರ ಇದೆ ಲುಕ್. ತರ ಕಾಣುತ್ತೆ ಡ್ರೆಸ್. ದೂರ ಹೋದ್ರು ಕಾಣಲ್ಲ ಅನ್ಸುತ್ತೆ. ಈ ತರ ಇದೆ ಡ್ರೆಸ್. ನೋಡಿ ಈ ತರ ಕಾಣುತ್ತೆ. ಇಷ್ಟ ಆಯ್ತಾ ನಿಮಗೆ? ನನಗೆ ಇಷ್ಟ ಆಯ್ತು. ಅಷ್ಟೆಲ್ಲ ಡ್ರೆಸ್ಸಸ್ ಇಷ್ಟ ಆಯ್ತು ಅನ್ಕೋತೀನಿ, ಯಾಕಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಚೆನ್ನಾಗಿದೆ ಅಲ್ಲ? ಇಷ್ಟ ಆಯ್ತು ಅಂತ ನೀವು ನನಗೆ ಲಾಸ್ಟ್ ಕಮೆಂಟ್ ಮಾಡಿ. ನಿಮಗೆ ಯಾಕೆ ಫೇವ್ರೇಟ್, ನನ್ನ ಫೇವ್ರೇಟ್ ಯಾವ್ದು ಅಂತ ನಾನು ನಿಮಗೆ ಹೇಳಿದ್ದೀನಿ. ನಿಮ್ ಫೇವ್ರೇಟ್ ಯಾವ್ದು ಅಂತ ನನಗೆ ಕಮೆಂಟ್ ಮಾಡಿ. ಇದು ನೋಡಿ ಈ ಡ್ರೆಸ್ಸಿಂಗ್ ಔಟ್ಫಿಟ್ ಯಾವ ತರ ಇದೆ. ಈ ತರ ಇದೆ. ನಾಳೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದೀನಿ. ಇದನ್ನೇ ಹಾಕೊಂಡು ಹೋಗ್ತೀನಿ ಡ್ರೆಸ್. ನಾನು ನೋಡಿ ಡ್ರೆಸ್ ತುಂಬಾ ಲಾಂಗ್ ಇದೆ. ಇದು ಡ್ರೆಸ್ ಡ್ಯಾಮೇಜ್ ಬಂದ್ಬಿಟ್ಟಿತ್ತು. ನಾನು ರಿಟರ್ನ್ ಮಾಡಿ ಮತ್ತೆ ಇದನ್ನ ಮತ್ತೆ ತರಿಸಿದೆ ಡ್ರೆಸ್. ಯಾಕಂದ್ರೆ ಡ್ಯಾಮೇಜ್ ಆಗಿತ್ತಲ್ಲ ಅಂತ ಅಂದು ರಿಟರ್ನ್ ಹಾಕಿದ್ದೆ. ಇದು 5 ಡೇಸ್ ಆದ್ಮೇಲೆ ಮತ್ತೆ ರಿಟರ್ನ್ ಮಾಡಿ. ಬಾರ್ಡರ್ ಎಲ್ಲ ಈ ತರ ಗೋಲ್ಡನ್ ಲೇಸ್ ಅಲ್ಲಿ ಇದು ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತ ಅಂದು. ಎಲ್ಲ ಸೇಮ್ ಇದ್ರೆ ಈ ತರ ಡಿಸೈನ್ ಮಾಡಿರೋದಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಡ್ರೆಸ್. ಇದು ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ತುಂಬಾ ಲೆಂತಿ ಆಗಿದೆ. ಹಾಗೆ ಎಷ್ಟು ಲೆಂತಿ ಆಗಿದೆ ಅಂದ್ರೆ ನನಗಿಂತ ಉದ್ದ ಇದೆ ಡ್ರೆಸ್. ಇದು ಈ ತರನೇ ಆಲ್ಮೋಸ್ಟ್ ಡ್ರೆಸ್ ಹಾಕೋಣ ಅಂತ ಅಂದು. ಎಲ್ಲ ಶಾರ್ಟ್ ಡ್ರೆಸ್ಸಸ್ ಹಾಕ್ತಿದ್ನಲ್ಲ, ಹಾಗಾಗಿ ಲೆಂತಿ ಡ್ರೆಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಏನದು ಏನಂತಾರಲ್ಲ, ಎಕ್ಸ್ಪೋಸ್ ಆಗಲ್ಲ ಜಾಸ್ತಿ ಏನು ಅಂತ ಅಂದು ಈ ತರ ಡ್ರೆಸ್ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಆಲ್ಮೋಸ್ಟ್ ಈ ತರನೇ ಡ್ರೆಸ್ಸಸ್ ನನ್ನ ಹತ್ರ ತುಂಬಾ ಇರೋದು. ಈಗ ರೀಸೆಂಟ್ ಆಗಿ ನಾನು ಶಾಪಿಂಗ್ ಮಾಡ್ತಿರೋದು ಅಂತ ಅಂದಾಗ ನೆಕ್ಸ್ಟ್ ಹಾಕೊಂಡ್ಬರ್ತೀನಿ. ನೋಡಿ ಇದೊಂದು ಡ್ರೆಸ್. ಇದು 1 ಪೀಸಸ್ ಡ್ರೆಸ್. ಇದು ಗೊತ್ತಲ್ಲ, 1 ಪೀಸ್ ಹೋಗೋದು ಪಾರ್ಟಿಗಳಿಗೆಲ್ಲ ಯೂಸ್ ಮಾಡಲ್ಲ, ಹಾಗೆ ರೀಲ್ಸ್ ಮಾಡೋಣ ಅಂತ ತರಿಸಿರೋದು. ಇದು ಈ ತರ ಎಲ್ಲ ಪಾರ್ಟಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅನ್ಸುತ್ತೆ. ಅದ್ರ ಓಕೆ, ಒಂದು ರೇಂಜಿಗೆ ತುಂಬಾ ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ ಇದೆ. ಇದಕ್ಕೆ ಬೆಲ್ಟ್ ಎಲ್ಲ ಬಂದಿದೆ. ಡ್ರೆಸ್ ಈ ತರ ಇದೆ. ಬೆಲ್ಟ್ ಕೂಡ ಬಂದಿದೆ. ಆದ್ರೆ ಇದು ನನ್ನ ಸೈಜ್ ಇಲ್ಲ. ಬೆಲ್ಟ್ ತುಂಬಾ ಲೂಸ್ ಆಗಿದೆ. ಇದಕ್ಕೆ 1-2 ಹೋಲ್ ಹಾಕಿಸ್ಬೇಕು. ಮತ್ತೇನಪ್ಪಾ ಅಂತ ಅಂದ್ರೆ ಇದು ರೆಡ್ ಕಲರ್, ಪಿಂಕ್ ಕಲರ್ ಎಲ್ಲ ಹೂ ಎಲ್ಲ ಹಾಕ್ಬಿಟ್ಟಿದ್ದಾರೆ ನನ್ನ ಮೇಲೆಲ್ಲ ಡ್ರೆಸ್ ಮೇಲೆ. ಇದು ನೋಡಿ ಬೆಲ್ಟ್ ಯಾವ ತರ ಬಂದಿದೆ. ತುಂಬಾ ಲೂಸ್ ಆಗಿದೆಲ್ಲ, ಹಾಗಾಗಿ ಹೋಲ್ ಹಾಕ್ಸಿದ್ರೆ ಕರೆಕ್ಟ್ ಆಗುತ್ತೆ. ಬೆಲ್ಟ್ ತುಂಬಾ ಚೆನ್ನಾಗಿದೆ. ಬೆಲ್ಟ್ ಇಷ್ಟ ಅದು. ಕ್ವಾಂಟಿಟಿ ಇದೆ ಬೆಲ್ಟಿಂದು. ಓಕೆ, ಯೂಸ್ ಮಾಡ್ಬೋದು. ಇನ್ನೊಂದು ಬೆಲ್ಟ್ ಬಂದಿತ್ತು, ಅದು ಚೆನ್ನಾಗಿರ್ಲಿಲ್ಲ. ಇದು ಮಾತ್ರ ಚೆನ್ನಾಗಿದೆ. ಬೆಲ್ಟ್ ಈ ತರ ಬಂದಿದೆ. ಬೆಲ್ಟ್ ನೋಡಿ ಎಷ್ಟು ನೋಡಿ. ನಮ್ಮ ಬ್ಲೂ ಬಂದ್ಬಿಟ್ಟು ನಾನು ಮಾತಾಡೋದು ನೋಡಿ ಏನೋ ಮಾಡ್ತಿದ್ದಾಳಲ್ಲ ಅಂತ ಅಂದು. ನೋಡಿ ಏನ್ ಮಾಡ ನಾನು ಡ್ರೆಸ್ ನೋಡ್ತಿದ್ದಾಳೆ ಅವಳು. ಏನೋ ಸ್ಮೆಲ್ ಬರ್ತೈತಲ್ಲ, ಹೊಸ ಡ್ರೆಸ್ ಅಲ್ಲ, ಅದೊಂಥರ ಸ್ಮೆಲ್ ಬರ್ತಿರ್ತಾರೆ. ಮೂಸ್ ನೋಡ್ತಿದ್ದಾಳೆ. ನೋಡಿ ನಾನು ಏನೋ ಕೊಡ್ತೀನಿ ಅಂತ ಹೆಂಗ್ ನೋಡ್ತೀನಿ. ಬಗ್ಲಿ ಜಾಸ್ತಿ ಬೊಬ್ಳಿದಾಗ ಜಾಸ್ತಿ ವಿಡಿಯೋ ಮಾಡಕ್ಕಾಗಲ್ಲ, ಯಾಕಂದ್ರೆ ಬಹಳ ಬೊಬ್ಳ್ತಾಳೆ ಅವಳು. ಅದಕ್ಕೆ ಈ ಮಲ್ಕೊಂಡಿದ್ದು ಈಗ ಎದ್ದು ಬಂದಿದ್ದಾಳೆ ಇವಳು. ಏನೇ ಬಬ್ಲಿ ಏನು ಏನು ಬಟ್ಟೆ ಅವಳಿಗೆ ಹೊಟ್ಟೆ ಅಶ್ವಾದ್ರೆ ನಮ್ಮಮ್ಮ ನೈಟ್ ಇಟ್ಕೊಂಡು ಎಳೆದು ಕರ್ಕೊಂಡು ಹೋಗ್ತಾರೆ ಅಡಿಗೆ ಮನೆಗೆ. ಮತ್ತೆ ನೀರ್ ಖಾಲಿ ಆದ್ರೆ ಬೊಟ್ಲೆ ಬೆಳೆಸ್ಬಿಡ್ತಾಳೆ ಅವಳು. ನಮ್ಮದು ಅವ್ಳಿಗೆ ತುಂಬಾ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಏನಂದ್ರೆ ನಾವ್ ಎಲ್ಲಾದ್ರೂ ಊರಿಗೆ ಹೋದಾಗ, ನಾನು ನಮ್ಮ ಮಮ್ಮಿ ಊರಿಗೆ ಹೋಗ್ತೀವಲ್ಲ, ಅವಾಗ ಅವ್ಳು ಊಟನೇ ಮಾಡಲ್ಲ. ನಮ್ಮ ಅಪ್ಪಾಜಿ ಇದ್ರು ಊಟ ಮಾಡಲ್ಲ, ನಮ್ಮ ತಮ್ಮ ಇದ್ರು ಊಟ ಮಾಡಲ್ಲ. ನಾವು ಅಮ್ಮಗೋಸ್ಕರ ತುಂಬಾ ವೇಟ್ ಮಾಡ್ತಿದ್ದಾಳೆ ಅವಳು. ಏನಂತಾರಲ್ಲ, ಅವಳು ಯಾರೇ ಬಂದ್ರು ಅಷ್ಟೇ, ಪಚ್ಚಾಗತಂಗ ಅಷ್ಟೇ. ಪಚ್ಚಾಗ ಯಾವಾಗ ಬಂದ್ರು ಹೋಗ್ಬಿಡ್ತಾಳೆ ಖುಷಿಗೆ. ಅದ್ರಾಗ ನಮ್ಮ ಅಮ್ಮ ಇಲ್ಲಾಂದ್ರೆ ಊಟನೇ ಮಾಡಲ್ಲ ಅವಳು. ಏನೇ ತಂದು ಹಾಕಿದ್ರು ಊಟ ಮಾಡಲ್ಲ.
ನಮ್ಮಮ್ಮ ಇದ್ರೆ ಎಲ್ಲ ಸುಮ್ಮನೆ ನಮ್ಮಮ್ಮ ಏನ್ ಕೊಡೋದು ಇರ್ತೈತಿ. ನಮ್ಮಮ್ಮ ಇಲ್ಲ ಅಂದ್ರೆ ಅವ್ಳು ಇಷ್ಟಪಟ್ಟಿದ್ದು ಅದು ಏನೇ ಆದ್ರೆ ಐಸ್ ಕ್ರೀಮ್ ತಗೊಂಬಂದಿಟ್ರು ತಿನ್ನಲ್ಲ ಅವಳು ಫೇವ್ರೇಟ್ ಐಸ್ ಕ್ರೀಮ್ ತಗೊಂಬಂದಿಟ್ರು ಅವ್ಳು ತಿನ್ನೋದಿಲ್ಲ. ಸುಮ್ಮನೆ ಹೋಗೋದಂದ್ರೆ ನಮ್ಮಮ್ಮ ಬ್ಯಾಗ್ ತಗೊಂಡು ಹೋಗ್ಬೇಕಾದ್ರೆ ನೋಡ್ಬೇಕು ಅಳ್ತಿರ್ತಾಳ ಒಂದ್ ಕಣ್ಣಗೆ ನಮ್ಮ ಗೊತ್ತಾಗ್ಬಿಟ್ಟೆ ಹೋಗ್ಬಿಟ್ಲು ಅಂತ ಅಂದು. ಮತ್ತೆ ನಾವ್ ಹೋಗ್ಬೇಕಾದ್ರೆ ಅಷ್ಟೇ ಹೋಗ್ತಿರ್ತಾಳೆ ಪಾಪ ಅಳು ಬರ್ತದೆ ನಮ್ಮಮ್ಮ ಹೋಗ್ಬೇಕಾದ್ರೆ. ನಾವ್ ಹೋಗ್ಬೇಕಾದ್ರಲ್ಲ ನಮ್ಮಮ್ಮ ಹೋಗ್ಬೇಕಾದ್ರೆ, ಯಾಕಂದ್ರೆ ನಮ್ಮಮ್ಮ ಊಟ ಹಾಕೋದು ಬಬ್ಲಿಗೆ. ಹಾಗಾಗಿ ಅಳ್ತಿರ್ತಾಳೆ ಅವಳು ಬಬ್ಲು. ಅವಳು ಅಂದ್ರೆ ಬಬ್ಲು, ನಾವು ಬಬ್ಲು ಅಂತ ಕರಿತೀವಿ ಅವಳಿಗೆ. ಅವಳು ನಮ್ಮನೆ ಮೆಂಬರು. ಅಡಿಗೆ ಮಾಡ್ತಿದ್ದಾರೆ ಗೊತ್ತಾ, ನಮ್ಮಮ್ಮ ರೊಟ್ಟಿ ಮಾಡ್ತಿದ್ದಾರೆ. ನಮ್ಮನೆಗೆ ಇಷ್ಟೊಂದು ರೊಟ್ಟಿ ಮಾಡ್ತಾರೆ ನೋಡಿ. ಬೇಕಿದೆ ಎಷ್ಟು ದೊಡ್ಡ ಹಂಚಿದೆ ಅಷ್ಟು ದೊಡ್ಡ ರೊಟ್ಟಿ ಮಾಡ್ತಾರೆ ನಮ್ಮಮ್ಮ. ಈಗ ಯಾಕೆ ಸಣ್ಣದ್ ಮಾಡಿದ್ದಾರೆ, ಬಹಳ ದೊಡ್ಡದ್ ಬೇಡ ಅಂತ ಅಂದು. ಪಲ್ಯ ಸಾಂಬಾರ್ ಇದೆ, ಹೀಗೆ ಮಾಡಿದ್ದಾರೆ. ನಮ್ಮಮ್ಮ ಬಡಿತಾರೆ, ಉದ್ದದಿಲ್ಲ, ನಾವು ಉದ್ದುತ್ತೀವಿ, ನಮ್ಮಮ್ಮ ಬಡಿತಾರೆ. ನಮ್ಮ ಬಬ್ಲಿ ಬಂದು ಇಲ್ಲಿ ಕುಂತಾಳೆ, ನಮ್ಮಮ್ಮ ಹಿಂಗೆ ಸುತ್ತರಿತಾಳೆ ಏನಾದ್ರು ಆಗ್ತತೇನಾ ಅಂತ ಅಂದು. ಯಾವಾಗ್ಲೂ ನಡಿ ನಡಿ ಮಕ್ಕ. ಹಿಂಗೆ ನಮ್ಮಮ್ಮನ ಬಾಲ ಇದು, ನಮ್ಮಮ್ಮ ಬಾಲ ಇಲ್ಲ, ಅದೇ ಇವಳೆ ಬಾಲ. ಈ ತರ ಬಟ್ಟೆ ಎಸ್ತಿದೀನಿ ಈಗ. ಮರ್ಚಕ್ ನೋಡ್ರಿ ಈಗ ನಂದು ಅವಸ್ಥೆ ಹೆಂಗಿರುತ್ತೆ ಅಂತ ಅಂದು. ನಾನು ಈ ತರ ಎಸದ್ ಬಿಟ್ಟು ಏನಾದ್ರು ಮಾಡಿ ಈ ತರ ಎಸ್ತಿರ್ತೀನಿ. ಇದನ್ನ ಮರ್ಚಿಡೋಕೆ 1 hour ಬೇಕಾಗುತ್ತೆ ನನಗೆ. ಫೋಲ್ಡ್ ಮಾಡಿರ್ಬೇಕು ನಾನು. ಇಲ್ಲ ನಮ್ಮಮ್ಮ ಮರ್ಚಿದೆ ಅಂತ ಹಿಂಗ್ ಮಾಡ್ಬಿಟ್ಟು ಏನ್ ಮಾಡೋದಿರ್ತೈತಿ. ಇದು ಸೈಜು ಎಸ್, ಇದು ಈ ಡ್ರೆಸ್ಸಿನ ಸೈಜ್ ಎಷ್ಟು, ಯಾಕಂದ್ರೆ ಇವೆಲ್ಲ ಕರೆಕ್ಟ್ ಆಗುತ್ತೆ ನನಗೆ ಸೈಜು. ಹಾಗಾಗಿ ಇನ್ನೊಂದ್ ಸ್ವಲ್ಪ ಸೈಜ್ ಮಾತ್ರ ಎಸ್ ತರಿಸಿರೋದು. ಇವು ಫೋಲ್ಡ್ ಮಾಡಿರೋದಕ್ಕೆ ಏನಾದ್ರು ಹಾಕೊಂಡ್ಬೋದು. ನನಗೆ ಬಟ್ಟೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ನನಗೆ ಬಟ್ಟೆ ಹಾಕೋದು ಬಿಚ್ಚೋದು ಅವೆಲ್ಲ ಮಾಡಕ್ಕೆ ಆಗಲ್ಲಪ್ಪ, ತುಂಬಾ ಇರಿಟೇಷನ್. ಒಂದ್ಸತಿ ಹಾಕೊಂಡ್ರೆ ಹಾಕೊಂಡಿರ್ಬೇಕು. ಇವತ್ತು ಏನ್ ಮಾಡೋಣ ತೋರಿಸ್ಬೇಕಲ್ಲ ಅಂತ ಅಂದು ಹಾಕೊಂಡ್ ತೋರಿಸ್ತಿರ್ತೀನಿ. ಸುಮ್ಮನೆ ಹೆಂಗ್ ಬೇಕಂಗೆ ಸುಮ್ಮನೆ ಮರ್ಚಿಟ್ಬಿಡ್ತೀನಿ. ಯಾರಾದ್ರೂ ನನ್ನ ಗಂಟಿ ಬಳಸ್ಬೇಕು ಅಂತ ಅಂದ ಪ್ಯಾಕಿಂಗ್ ಮಾಡಿದ್ರೆ ಒಂಥರ ನಾನ್ ಫೋಲ್ಡ್ ಮಾಡಿದ್ರೆ ಒಂಥರ ತುಂಬಾ ಗಾಳಿ. ಇದು ಒಂದು ಕಿಟಕಿ ಓಪನ್ ಇದ್ರೆ ಸಾಕು, ಒಂಥರ ಎಸಿ ನೋಡ್ರಿ ನಮಗೆ ಗಾಳಿ ಬರ್ತಾ ಇದೆ ಈ ತರ ಎಸಿದಂಗೆ. ಪ್ಯಾಕ್ ಮಾಡಿ ನೀಟಾಗಿ ಇಟ್ಬಿಟ್ರೆ ಮತ್ತೆ ಯಾವಾಗ ಅವಾಗ ಓಪನ್ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ಗೊತ್ತಲ್ಲ ಮನೆ ಯಾವ ತರ ಕಾಣುತ್ತೆ ಅಂತ ಅಂದು. ಏನಪ್ಪಾ ಇವ್ ಏನಾಗಿದೆಪ್ಪ ಹಿಂಗ್ ಗಂಡಳಿ ಅಂತ ಮನೆಗೆ ಬಂದು ಪ್ಯಾಕ್ ಮಾಡಿಬಿಡ ಎಲ್ಲ ಹಿಂಗ್ ಬೇಕಂಗೆ ಉಲ್ಟಾ ಎಲ್ಲ ಹಿಂಗೆ ಬಿಚ್ ಚೆಸ್ ಬಂದಿದೆ ವಿಡಿಯೋ ಮಾಡಕ್ಕೆ ಅಂತ ಹಾಕೊಂಡು. ಇಲ್ಲ ಅದು ಮೂಳೆ ಹೋಗ್ಬಿಡುತ್ತೆ ವಿಡಿಯೋ ಮಾಡೋದು. ಮೂಡಿದಾಗೆ ಮಾಡ್ಬಿಟ್ರೆ ಒಂದ್ ವಿಡಿಯೋ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಅದು ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಸಿಗಲ್ಲ. ಅವು ಹುಡ್ಕಾಕೊಂಡ್ರು ಸಿಗಲ್ಲ ಪ್ರೈಸ್. ಹಂಗಾಗಿ ನಾನು ಏನ್ ಮಾಡ್ತೀನಿ, ಅವು ಅಡ್ರೆಸ್ಸಿನ ಏನ್ ಪ್ರಾಡಕ್ಟ್ ಇರುತ್ತೆ ಅದು ಅದ್ರ ಜೊತೆಗೆ ಹಾಕಿಟ್ಬಿಡ್ತೀನಿ. ಕೆಲವು ಪೇಷನ್ಸ್ ಇರಲ್ಲ ನನಗೆ ಹುಡ್ಕಕ್ಕೆ. ನಾನು ಡ್ರೆಸ್ ತಗೊಂಡ್ರೆ ನನಗೆ ಎಷ್ಟರ ತಗೊಂಡಿದ್ದೀನಿ. ಹಂಗಾಗಿ ನಾವು ಅದಕ್ಕೆ ಹಾಕಿಟ್ಕೊಳ್ತೀವಿ. ನಮ್ಮಮ್ಮ ಎಷ್ಟು ಡ್ರೆಸ್ ತಗೊಂತೀವಿ ಅಂತ ಅಂದು, ಇದ್ದಿದ್ದೆ ಮಾಡು ಹಾಕೊಂಡು ಅಂತಾರೆ ಅವರು. ಆದ್ರೆ ಅವ್ರು ಅಂತಾರೆ ಇದ್ದಿದ್ದೆ ಮಾಡು ಹಾಕೊಂಡು ಅಂತ ಅಂದು. ಆದ್ರೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಬೇಕು ಅಂತ ಅಂದು. ಅವರು ಖರ್ಚು ಮಾಡ್ಬೇಡ, ಜಾಸ್ತಿ ತಗೋಬೇಡ, ಬರೀ ಬಟ್ಟೆ ತಗೊಂತೀಯ ಅಂತಾರೆ. ಈ ಚೀಪಾಗಿ ಸಿಗದೆ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಚೀಪಾಗಿ ಅನ್ನೋದಕ್ಕೂ ದುಡ್ಡು ಅಲ್ವಾ. ಎಷ್ಟು ಚೀಪಾಗಿ ಸಿಕ್ಕರೆ ಏನು ದುಡಿಯೋದು ತುಂಬಾ ಕಷ್ಟ ಅಲ್ಲ. ನಾವು ದುಡಿಯಕ್ ಹೋಗಲ್ಲ, ನಮಗೆ ಗೊತ್ತಿಲ್ಲ. ಆದ್ರೆ ದುಡಿಯೋರಿಗೆ ಗೊತ್ತಲ್ಲ ದುಡ್ಡಿನ ಮೇಲೆ. ನಾವು ಸುಮ್ಮನೆ ಅದು ತಗೋಬೇಕು ಇದು ತಗೋಬೇಕು ಅಂತ ತಗೊಂತೀನಿ. ಅದು ದುಡಿಯೋರಿಗೆ ಗೊತ್ತು. ಏನೇ ನಮ್ಮ ಆಸೆ ತಗೋಬೇಕಪ್ಪ ಬಟ್ಟೆ ಒಂದ್ಸತಿ ಹಾಕಿದ ಬಟ್ಟೆ ಮತ್ತೆ ಹಾಕಕ್ಕೆ ಆಗಲ್ಲ. ಏನಕ್ಕೆ ಅಂತ ಅಂದ್ರೆ ನಾವು ವಿಡಿಯೋಸ್ ಮಾಡ್ತಿರ್ತೀವಲ್ಲ, ರೀಲ್ಸ್ ಎಲ್ಲ ಮಾಡ್ತಿರ್ತೀವಲ್ಲ, ಮತ್ತೆ ಅದೇ ರಿಪೀಟ್ ಹಾಕಕ್ಕಾಗಲ್ಲ ಬಟ್ಟೆನ. ಹಾಗಾಗಿ ನಾವು ಬಟ್ಟೆ ತುಂಬಾನೇ ಬೇಕಾಗುತ್ತೆ. ಅದಕ್ಕೆ ತುಂಬಾ ಬಟ್ಟೆ ಶಾಪಿಂಗ್ ಮಾಡ್ತೀನಿ ನಾನು. ಅದಕ್ಕೆ ನಮ್ಮ ಮಮ್ಮಿ ಬಟ್ಟೆ ತಗೋಬೇಡ, ಕಡಿಮೆ ಮಾಡು, ಬಟ್ಟೆ ತಗೊಂಡು ಹೋಗ್ತಾರೆ. ಏನ್ ಮಾಡ್ಬೇಕು ಅವ್ರು ಅಂತಾರೆ. ಅಲ್ಲಿ ಮತ್ತೆ ಅಂತಾರೆ ಒಂದ್ ಸುಮ್ಬಿಡ್ತೀನಿ, ಆಮೇಲೆ ಮತ್ತೆ ತಗೋತೀನಿ ನಾನು. ಮತ್ತೆ ತಗೊಂಡು ಅದೇ ನನಗೂ ಮಾತಾಡ್ತೀನಿ. ಅವ್ರು ಎಷ್ಟು ಹೇಳಿದಂಗೆ ಮಾತಾಡಿದೀನಿ ಅಂತ ಅವ್ರು ಬೇಜಾರು ಮಾಡ್ಕೊಂತಾರೆ. ಎಲ್ಲ ಉಲ್ಟಾಗ್ಬಿಡುತ್ತೆ, ಮರ್ಚ್ಬೇಕಲ್ಲ ಎಲ್ಲ ಫೋಲ್ಡ್ ಮಾಡಿಬಿಟ್ರೆ. ಇದು ಸೀರಿಯಲ್ ಆ ಕಡೆಯಿಂದ ಮರ್ಸ್ಬಿಟ್ಟು ನಾನು ನೋಡ್ರಿ, ಈ ಕಡೆಯಿಂದ ತಗೊಂಡು ಆ ಕಡೆ ಹಾಕ್ತೀನಿ. ಈ ಕಡೆಯಿಂದ ಮರ್ಸ್ಬಿಟ್ಟು ದೊಡ್ಡ ಲೂಸ್ ನಾನು. ನಮ್ಮಕ್ಕಂತಾರಲ್ಲ ತಲೆ ಸರಿ ಇಲ್ಲ, ಇವ್ದು ತಲೆ ಸರಿ ಇಲ್ಲ ಅಂತ ಅವಳೆಲ್ಲ ಹೊಡ್ದಂಗಾಗುತ್ತದೆ. ಬಟ್ಟೆ ಮರ್ಚಿದೆ, ಇದೊಂದು ಬಟ್ಟೆ ಮರ್ಚಿದ್ದು, ಇದೊಂದು ಎಕ್ಸ್ಟ್ರಾ ಐತಿ, ಇದೊಂದು ಮರ್ಚಿಬಿಡೋಣ. ನಮ್ಮಮ್ಮಗಂತೂ ನನ್ನ ಬಟ್ಟೆ ನೋಡಿ ಸಾಕಾಗ್ಬಿಡ್ತಾವ. ಅಯ್ಯಪ್ಪ ಅದು ಮರ್ಚಕ್ಕಾಗಲ್ಲ ಅಂತ ಅಂದ
ಪಾತ್ರೆ ಎಲ್ಲ ಮರ್ಚಿರ್ತಾರೆ. ನನ್ನ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಅವರೇ ಮಾಡೋದು. ನಾನು ಎದ್ದಳೋದೇ ತುಂಬಾ ಲೇಟು, ತುಂಬಾ ಲೇಜಿ ಆಗ್ಬಿಟ್ಟಿದ್ದೀನಿ ಇತ್ತೀಚೆಗೆ, ತುಂಬಾ ಲೇಜಿ ಆಗಿದ್ದೀನಿ. ಯಾಕಂದ್ರೆ ಅಮ್ಮ ಮನೆ ಅಂದ್ರೆ ಏನಲ್ಲ, ತುಂಬಾ ಲೇಜಿ. ಅಮ್ಮ ಏನೋ ಅನ್ನಲ್ಲ ಬಿಡಿ, ಯಾವಾಗ ಅನ್ನೋದಿಲ್ಲ, ಯಾವಾಗ ಎದ್ರಿ ಯಾವಾಗ ಹಾಕಿದ್ರಿ ಮಕ್ಕಳಾಗಿ ಯಾವಾಗೂ ಕೇಳೋಣ. ಹಾಗಾಗಿ ನಮ್ಮ ಮನೇಲಿ ತುಂಬಾ ಇದು ಯಾವಾಗಾದ್ರೂ ಎದಳ್ಬೋದು, ಯಾವಾಗಾದ್ರೂ ಮಾತಾಡ್ಬೋದು, ತುಂಬಾ ಯಾವಾಗ ಬೇರೆ ಮಾತಾಡೋಣ, ಬೈಯಲ್ಲ ಏನಿಲ್ಲ. ನೀನು ಹೇಳೋದಿಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಸುಮ್ಮನೆ ಹೇಳ್ತಾರೆ. ಒಂದೊಂದು ಏನೋ ಅವ್ರಿಗೆ ಬೇಜಾರಾದಾಗ ಏನಾದ್ರು ಒಂದು ಹೇಳಿರ್ತಾರೆ, ಅವಾಗ ನಾವು ಟೈಪಲ್ಲಿ ನಾವು ಅದು ಏನು ಸ್ಟಾರ್ಟ್ ಆಗಿ ನಾನೇ ತೆಗೆದು ಮಾಡ್ತೀನಿ ಮಮ್ಮಿ ಜೊತೆಗೆ. ನಾವಿವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಏನಕ್ಕೆ ಅಂತ ಅಂದರೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡೋಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಏನಕ್ಕೆ ಅಂದರೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಬರೋಣ ಅಂತ ಅಂದು 3rd ಫ್ಲೋರಲ್ಲಿದ್ದರು ಅವರು. ನಾವು ಲಿಫ್ಟಲ್ಲಿ ಹೋಗ್ತಿದ್ವಿ. ಇವತ್ತು ಊಟ ಮಾಡೋಣ ಅಂತ ರೊಟ್ಟಿ ಪಲ್ಯ, ಯಾವ ಪಲ್ಯ ಅಂತ ಗೊತ್ತಿಲ್ಲ, ಒಟ್ಟು ಪಲ್ಯ, ಕಾಳಿನ ಪಲ್ಯ, ಅದ್ರ ಜೊತೆ ಚಟ್ನಿ, ಅನ್ನ ಸಾಂಬಾರು. ಇವತ್ತಿನ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇವತ್ತು ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು.